ಮಿತ್ರರೇ ಹಾಗೂ ವೇದಿಕೆ ಮೇಲಿರತಕ್ಕಂತಹ ಎಲ್ಲ ನಾಯಕರುಗಳೇ, ನಾನು ಎರಡೇ ಮಾತಲ್ಲಿ ನನ್ನ ಭಾಷಣ ಮುಗಿಸ್ತೀನಿ. ಇವತ್ತಿನ ದಿವಸ ಏನು ತಾವು ಈ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದೀರಿ, ಆ ಅಭ್ಯರ್ಥಿಗೆ ನಾನು ಒಂದೇ ಒಂದು ಮಾತನ್ನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ನಮ್ಮ ಮೈತ್ರಿ ಸರ್ಕಾರದ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀಯುತ ಮಧು ಬಂಗಾರಪ್ಪನವರು ಇಲ್ಲಿ ಮತ ಕೇಳಬೇಕಾದ್ರೆ ನಾವು ಈ ಕೆಲಸ ಮಾಡಿದ್ದೀವಿ, ನಾವು ಇಂತಿಂಥ ಕೆಲಸಗಳನ್ನು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಅವ್ರು ಮತ ಕೇಳ್ತಾ ಇದ್ದಾರೆ. ಆದರೆ ಇವತ್ತು ಮಧು ಬಂಗಾರಪ್ಪನವ್ರ ತಂದೆಯವರು ಹೇಗೆ ಮಾನ್ಯ ಶ್ರೀ ಎಸ್ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಅದೇ ರೀತಿ ಅವ್ರು ಮಾಡಿದ ಕಾರ್ಯಕ್ರಮಗಳು ಏನೇನಿದೆಯೋ ಆ ಸಾಧನೆಗಳನ್ನ ಪಟ್ಟ ಮಾಡ್ಕೊಂಡು ಇವತ್ತಿನ ಅವರು ತಮ್ಮಲ್ಲಿ ಮತಯಾಚನೆ ಮಾಡ್ತಾ ಇದ್ದಾರೆ. ಆದರೆ ಇವತ್ತೇನು ಶ್ರೀಯುತ ಇರ್ತಕ್ಕಂಥ ಇವಾಗೇನು ತಮಗೆ ಲೋಕಸಭಾ ಸದಸ್ಯರಾಗಿದ್ರು ಅವರ ತಂದೆಯವರು ಕೂಡ ಈ ಲೋಕಸಭಾ ಕ್ಷೇತ್ರಕ್ಕೆ ಎಂಪಿಗಳಾಗಿದ್ರು, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು. ಅವರು ಏನಾದರೂ ಸಾಧನೆಗಳು ಮಾಡಿದ್ರೆ ಆ ಸಾಧನೆ ಪಟ್ಟಿ ಇಟ್ಕೊಂಡು ತಾವು ಮತ ಕೇಳಿದ್ರೆ ಖಂಡಿತವಾಗಿ ಅವರು ಮತ ಹಾಕಕ್ಕೆ ಅಡ್ಡಿ ಇಲ್ಲ. ಆದರೆ ಅವ್ರು ಯಾವುದೇ ಕೂಡ ಸಾಧನೆ ಮಾಡಿಲ್ಲ. ಅವ್ರು ಮಾಡಿರೋದು ಒಂದೇ ಒಂದು ಸಾಧನೆ, ಈ ರಾಜ್ಯದ ಲೂಟಿ ಜೊತೆಗೆ ಜೈಲಿಗೆ ಹೋಗೋದು. ಅದನ್ನು ಬಿಟ್ಟರೆ ಇನ್ಯಾವುದೂ ಕೂಡ ಮಾಡಿಲ್ಲ. ಆದರೂ ಕೂಡ ಮತ ಕೇಳ್ತಾ ಇದ್ದಾರೆ. ಹಾಗಾಗಿ ತಾವು ದಯವಿಟ್ಟು ತಾವು ಏನಿದ್ರೂ ಕೂಡ ಶ್ರೀಯುತ ಮಧು ಬಂಗಾರಪ್ಪರನ್ನ ಅತ್ಯಂತ ಹೆಚ್ಚಿನ ಮತದಲ್ಲಿ ಗೆಲ್ಲಿಸಿ ಈ ಒಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಶ್ರೀಯುತ ಎಸ್ ಬಂಗಾರಪ್ಪನವರು ಮಾಡಿರ್ತಕ್ಕಂತಹ ಸಾಧನೆಗೆ ಮತ್ತು ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳಿಗೆ ತಾವೆಲ್ಲ ಮೆಚ್ಚಿ ಹೆಚ್ಚಿನ ಮತವನ್ನು ಅವ್ರಿಗೆ ಕೊಡಿಸಿದ್ರೆ ಖಂಡಿತವಾಗೂ ಕೂಡ ನಮ್ಮ ರಾಜ್ಯಕ್ಕೆ ಆಗಲಿ ಅಥವಾ ನಮ್ಮ ಶಿವಮೊಗ್ಗ ಜಿಲ್ಲೆಗಾಗಲಿ ಒಂದು ಒಳ್ಳೆ ಹೆಸರೇ ಬರ್ತದೆ ಅಂತಕ್ಕಂಥ ಮಾತನ್ನು ತಮಗೆ ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.